ನಿಮ್ಗೆ ನೆನಪಿದೆ ಅಂತ ಅನ್ಸುತ್ತೆ, ಸಿದ್ದರಾಮಯ್ಯ ಎದುರೇ ನೀವು ಮನ್ಸು ಮಾಡಿ ಸಿಎಂ ಸ್ಥಾನಕ್ಕೆ ಡಿಕೆಶಿಗೆ ಅನುವು ಮಾಡಿಕೊಡಿ ಅಂತ ಹೇಳಿದ್ರು. ಆಗ ಸಿಎಂ ಏನ್ ಹಂಗೆಲ್ಲ ಆಗತ್ತಾ ಅಂತ ನಮ್ಮ ಮುಂದೆ ಹೇಳ್ಕೊಂಡ್ರು. ಈ ಹೊಸ ದಾಟಿ ಮಾತ್ರ ಬೆಂಕಿ. ನೇರವಾಗಿ ಸಂವಿಧಾನದ ಬುಡಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ. ಮುಸ್ಲಿಮರಿಗೆ ವೋಟ್ ರದ್ದು ಮಾಡಿ ಈ ಓಲೈಕೆ ರಾಜಕಾರಣ ಇರಲ್ಲ, ಬೇಕಿದ್ರೆ ಚೆಕ್ ಮಾಡಿ ಅಂದ್ಬಿಡೋದ. ಹೀಗೆ ಹೇಳಿದ್ದೇ ತಡ ಕಾಂಗ್ರೆಸ್ ಒಬ್ಬರ ನಂತರ ಒಬ್ರು ಸಂವಿಧಾನ ರಕ್ಷಣೆಯ ಪೋಷಾಕನ್ನ ತೊಡ್ಕೊಂಡ್ಬಿಟ್ಟಿದ್ದಾರೆ. ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಾಮೀಜಿಯವರೆಲ್ಲ ರಾಜಕಾರಣ ಎಲ್ಲ ದೂರ ಇದ್ರೆ ಬಹಳ ಒಳ್ಳೇದು. ಆ ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವರೇ ಇಲ್ಲ ಅಂತ ಮಾಡ್ತಾರೆ. ಇಂಥ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ. ರಾಜಕೀಯ ಯಾಕೆ ಬೇಕು ಹೇಳಿ? ಸ್ವಾಮೀಜಿಗಳಿಗೆ ರಾಜಕೀಯದ ಉಸಾಬ್ರಿ ಯಾಕೆ ಅಂತ. ಸ್ವಾಮೀಜಿ ಅಂದ್ರೆ ಜ್ಞಾನ ಭಂಡಾರ. ಧರ್ಮ ಪ್ರವಚನ ಮಾಡ್ತಾ ಭಕ್ತರನ್ನ ಸಲಹಿದ್ರೆ ಸಾಕಿತ್ತು. ಸಂವಿಧಾನ ಕೊಟ್ಟ ಹಕ್ಕನ್ನ ಈಗ ಬೇಡ ಅಂದ್ರೆ ಹೇಗೆ? ಹಾಗಾಗಲ್ಲ, ಅದು ಆಗಲ್ಲ ಅಷ್ಟೇ. ಅಷ್ಟಕ್ಕೂ ಸ್ವಾಮೀಜಿ ಏಕಾಏಕಿ ಯಾಕೆ ಹೀಗೆ ಹೇಳ್ಬಿಟ್ರು? ಅದನ್ನ ನೋಡ್ತಾ ಹೋದ್ರೆ ಬಂದಿದ್ದು ವಕ್ಫ್ ವಿಚಾರ. ಅನಾವಶ್ಯಕವಾಗಿ ವಕ್ಫು ಅದಕ್ಕೆ ಕಾನೂನು ಇಲ್ದೇನೆ ಕಿತ್ಕೋಬಹುದು ಅಂತ ಯಾವ ದಡ್ಗುಂಡೆ ಮಗ ಹೇಳಿದ್ರೆ ಏನ್ ಹೇಳೋದು? ಆದ್ರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ರೆ ಕಾನೂನು, ಆಗ ಖಂಡಿತ ಅದನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು. ಇದೊಂದೇ ಮಾತು ರಾಜ್ಯದಲ್ಲಿ ವಿವಾದವನ್ನೇ ಸೃಷ್ಟಿ ಮಾಡ್ಬಿಟ್ಟಿದೆ. ಕಾಂಗ್ರೆಸ್ ಅಂತೂ ಟಣಂಗ್ ಅಂತ ಜಂಪ್ ಮಾಡಿ ಬಂದು ಅದಿಂಗ್ ಹೇಳ್ತೀರಾ ಅಂತ ಸಂವಿಧಾನದ ಪಾಠ ಮಾಡಿದ್ದಾರೆ. ನೀವ್ ಹಿಂಗ್ ಹೇಳ್ಬಿಟ್ರೆ ನಡೆಯಲ್ಲ, ಹಿಂದೂ ರಾಷ್ಟ್ರ ಮಾಡಬೇಕು ಅಂತಿದ್ದಾರೆ, ನಾವು ಖಂಡಿಸ್ತೀವಿ ಅಂತ ಖಂಡಿಸಿದ್ದಾರೆ. ಸ್ವಾಮೀಜಿಯವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ರೆ ಬಹಳ ಒಳ್ಳೇದು. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೇನೆ. ಮತದಾನದ ಪದ್ಧತಿಯನ್ನೇ ತೆಗೆದಾಕಬೇಕು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಥರದ ಮಾತುಗಳು ಶೋಭೆನೂ ತರಲ್ಲ, ಅದು ಆ ಸ್ಥಾನಕ್ಕೆ ಗೌರವನೂ ತರಲ್ಲ. ಮನುವಾದದ ಮನಸ್ಸುಗಳು ಆ ರೀತಿ ಮಾತಾಡ್ತಾ ಇದ್ದಾವೆ. ಅದಕ್ಕೆ ಭಾರತ ದೇಶದಲ್ಲಿ ಅವಕಾಶ ಸಿಗೋದಿಲ್ಲ. ಈ ಮೂವರು ಅಷ್ಟೇ ಅಲ್ಲ, ಸಚಿವ ಜಾರಕಿಹೊಳಿ ಯಾರೋ ಒಬ್ರು ಹೇಳಿದ್ದಕ್ಕೆ ಗಂಭೀರವಾಗಿ ಪರಿಗಣಿಸಬೇಕಿಲ್ಲ, ಅವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಹೋಗ್ಲಿ ಬಿಡಿ ಅಂತ ಹೇಳಿದ್ದಾರೆ. ಇನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಹಂಗೆಲ್ಲ ರದ್ದು ಮಾಡಕ್ಕಾಗಲ್ಲ, ಈ ನೆಲದಲ್ಲಿ ಹುಟ್ಟಿದ ಎಲ್ರಿಗೂ ಹಕ್ಕಿದ್ದೇ ಇರುತ್ತೆ. ನಮ್ ಗೌಡ್ರು ಸಿಎಂ ಆಗಿದ್ದಾಗ 4% ಮೀಸಲಾತಿ ಕೊಟ್ಟಿದ್ರು ಅಂತ ನೆನಪು ಮಾಡಿದ್ದಾರೆ. ಯಾರೋ ಒಬ್ರು ಎಲ್ಲೋ ಒಂದು ಮೂಲೆಯಲ್ಲಿ ಹೇಳಿದಾನೆ, ಅದು ಇಡೀ ರಾಜ್ಯದ ದೇಶದ ವಿಚಾರ ಆಗೋಲ್ಲ ಅಥವಾ ನಿರ್ಣಯ ಆಗೋಲ್ಲ. ಅದು ಒಬ್ಬರು ಹೇಳಿದಕ್ಕೆ ಇಷ್ಟ್ಯಾಕೆ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು? ಅದಕ್ಕೇನು ಹೇಳಬೇಕಾಗಿದೆ? ಏನು ಅವ್ರು ಹೇಳೋದ್ರಿಂದ ಏನು ಬದಲಾವಣೆ ಆಗ್ತದಾ? ಏನು ರದ್ದು ಆಗ್ತೈತೆ ಓಟುಗಳು? ಅವ್ರ ಅಭಿಪ್ರಾಯ ಹೇಳಿರ್ಬೋದು ಯಾವುದೇ ಆ್ಯಂಗಲ್ನಲ್ಲಿ. ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ. ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿತ್ತೆ. ಸ್ವಾಮಿಗಳು ಯಾವಾಗಿದ್ರೂ ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕೇ ಹೊರತಾಗಿ ಇಂಥ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ. ಅದೆಲ್ಲ ರದ್ದು ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಒಂದು ಇಲ್ಲಿ ಹುಟ್ಟಿದಂಥವ್ರು ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಹಕ್ಕಿರ್ತದೆ. ಇಷ್ಟೆಲ್ಲ ಎಲ್ಲರ ಕಡೆ ಅನಿಸ್ಕೊಂಡ ಬಳಿಕ ಸ್ವಾಮೀಜಿ ಏನಿಲ್ಲ, ಮಾತಿನ ಭರದಲ್ಲಿ ಏನು ಹೇಳಿದ್ದಿನ್ ಬಿಡಿ ಸಾಕು ಅಂತ ಮತ್ತೆ ಸ್ಪಷ್ಟನೆ ಕೊಟ್ಟು ನ್ಯೂಸ್ ಫಸ್ಟ್ಗೆ ಪತ್ರ ಬರೆದಿದ್ದಾರೆ. ನಿನ್ನೆ ಅಷ್ಟೇ ಸಂವಿಧಾನ ಅಂಗೀಕಾರದ ಅಮೃತ ಮಹೋತ್ಸವ ಆಚರಣೆಯಾಗಿದೆ. ಅದೇ ದಿನ ಇಂಥ ಮಾತು ಸ್ವಾಮೀಜಿ ಬಾಯಿಂದ ಬಂದಿರೋದು ಮಾತ್ರ ವಿಪರ್ಯಾಸ ಅಲ್ವೇ? ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.